ನಿನ್ನೆ ಹೇಳಿದ್ ಇಷ್ಟು ಬೇಗ ತಂದ್ಬಿಟ್ಟಿಯಾ? ವಾವ್, ಸೋ ಕ್ಯೂಟ್. ಪೋಸ್ಟ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೇನು. ಎಲ್ರಿಗೂ ನಮಸ್ತೆ. ನಾವಿವತ್ತು ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ನೇಚರ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀವಿ. ಅಲ್ಲಲ್ಲ, ನೇಚರ್ ಜೊತೆಗೆ ಪ್ರಾಣಿಗಳನ್ನೂ ನೋಡೋಣ ಅಂತ ಬಂದಿದ್ದೀವಿ. ಸೊ ಹೇಗಿರುತ್ತೆ ಅಂತ ಫುಲ್ ವಿಡಿಯೋ ನೋಡಿ. ವೆಲ್ಕಮ್ ಟು ಕವಿ ಪ್ರೀತು ಎಕ್ಸ್ಪ್ಲೋರ್ಸ್ ಯೂಟ್ಯೂಬ್ ಚಾನಲ್. ಇನ್ನು ಕಿತ್ತಾಕ್ತಿರೋಷ್ಟು ಗಟ್ಟಿಯಾಗಿರ್ಬೇಡ. ಏನಿದು ಗೆಸ್ಸಿಂಗ್ ಸನ್ಸ್ಕ್ರೀನ್? ಮೈ ಗಾಡ್, ನಿನ್ನೆ ಹೇಳಿದ್ ಇಷ್ಟು ಬೇಗ ತಂದ್ಬಿಟ್ಟಿಯಾ? ಮೈ ಗಾಡ್, ವಾವ್ ವಾವ್, ಸೋ ಕ್ಯೂಟ್. ಹಾಯ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಕವಿ ಪ್ರೀತು ಎಕ್ಸ್ಪ್ಲೋರ್ಸ್ ಯೂಟ್ಯೂಬ್ ಚಾನಲ್. ಇದು ಮಾರ್ಚ್ 29, 2025. ಇದು ನನ್ನ ಬರ್ಡೇ ದಿನದ ವಿಡಿಯೋ ಇದು. ಸೊ ಇದು ಅವ್ರು ನನಗೆ ಗಿಫ್ಟ್ ಕೊಟ್ಟಿರೋಂಥ ರಾಧಾಕೃಷ್ಣ ಪೆಂಡೆಂಟು. ನಾವು ಮನೆಯಿಂದ ಹೊರಟು ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಆಂಜನೇಯ ಟೆಂಪಲ್ಗೆ ಹೋಗಿದ್ವಿ. ಸೊ ಅಲ್ಲಿಂದ ಇವಾಗ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮವರು. ಸೊ ಬಿಫೋರ್ ಮ್ಯಾರೇಜ್ ನಮಗೆ ವ್ಲಾಗ್ ಮಾಡಬೇಕು ಅಂತ ಐಡಿಯಾ ಇರಲಿಲ್ಲ. ಸೊ ಬರೀ ಇನ್ಸ್ಟಾಗ್ರಾಮ್ಗೆ ಹೆಂಗೆ ವಿಡಿಯೋ ಎಡಿತಾ ಇದ್ವಿ ಆ ಥರ ಇಡ್ತಿದ್ದೀವಿ. ಸೊ ಅದನ್ನೆಲ್ಲನೂ ಒಟ್ಟು ಮಾಡಿ ಒಂದು ವಿಡಿಯೋ ಎಡಿಟ್ ಮಾಡಿ ಹಾಕೋಣ ಅಂತ ಹೇಳಿಬಿಟ್ಟು ಆ ವಿಡಿಯೋನ ಹಾಕ್ತಾ ಇರೋದು. ಸೊ ಆವತ್ತಿನ ದಿನ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಈ ಡ್ರೆಸ್ಸು ನನಗೆ ತುಂಬ ಫೇವ್ರೆಟ್. ಯಾಕಂತಂದರೆ ಈ ಡ್ರೆಸ್ಸು ನಾನು ಇಷ್ಟಪಟ್ಟು ಒಂದು ಸ್ಯಾರಿನ ತೊಗೊಂಡು ಆ ಸ್ಯಾರಿನಲ್ಲಿ ಸ್ಟಿಚ್ ಮಾಡಿಸಿರೋದು. ಇದು ನಮ್ಮ ಮಹಾಲಕ್ಷ್ಮಿ ಆಂಟಿ ಸ್ಟಿಚ್ ಮಾಡಿಕೊಟ್ಟಿದ್ದು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಈ ಥರ ಹಾಕೋಬೇಕು ಅಂತಿತ್ತು. ಮತ್ತು ಇನ್ನೊಂದೇನೆಂದರೆ ನನಗೆ ರಾಧಾಕೃಷ್ಣ ಅಂದರೆ ನಮ್ಮಿಬ್ರಿಗೂ ತುಂಬ ಇಷ್ಟ. ಯಾವಾಗಲೂ ಅವ್ರು ನನ್ನ ರಾಧೆ ಅಂತ ಕರೆಯೋದಕ್ಕೂ ನಾವು ಜಾಸ್ತಿ ರಾಧಾಕೃಷ್ಣ ಫೋಟೋಸೇ ನಮ್ಮ ಮದುವೆಗೆ ಗಿಫ್ಟ್ ಕೂಡ ಬಂದಿದೆ. ಸೊ ಅದಕ್ಕಾಗಿ ಅದರಲ್ಲಿ ನವಿಲ್ಗರಿ ಇರೋದ್ರಿಂದ ನನಗೆ ಆ ಡ್ರೆಸ್ ತುಂಬಾ ಇಷ್ಟ ಆಯಿತು. ನಾವು ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ಗೆ ಎಂಟ್ರಿ ಆದ್ವಿ. ನೋಡಿ, ಎಂಟ್ರೆನ್ಸ್ ಹೀಗಿರುತ್ತೆ. ಒಳಗಡೆ ನೋಡಿ ಇದಿರುತ್ತೆ. ಫೋಟೋ ಇಟ್ಕೊಂಡ್ವಿ. ಇಲ್ಲಿ ಸ್ಪೆಷಲಾಗಿ ಏನು ನೋಡ್ಬೋದು ಅಂತಂದರೆ ಬಟರ್ಫ್ಲೈ ಪಾರ್ಕ್ ಇದೆ, ಮತ್ತು ನಾರ್ಮಲ್ ಝೂ ಮತ್ತು ಸಫಾರಿ. ನಾವು ಸಫಾರಿ ನೋಡಬೇಕಿತ್ತು. ಸೊ ಹಾಗಾಗಿ ಸಫಾರಿ ಅಂದರೆ ನಾನ್ AC ಬಸ್ಸು ಪ್ಲಸ್ ಝೂ ಎರಡು ಸೇರಿ 400. ನಾವು ಬಟರ್ಫ್ಲೈ ಪಾರ್ಕಿಗೆ ಹೋಗಲಿಲ್ಲ. ಸೊ ಕಾಂಬೋ ಆಫರಲ್ಲಿ ಸಫಾರಿ ಪ್ಲಸ್ ಝೂ. ಸೊ ಅದನ್ನು ತೊಗೊಂಡು ನಾವು ಇವಾಗ ಸಫಾರಿಗೆ ಹೋಗ್ತಾ ಇದ್ದೀವಿ ಇಬ್ಬರು. ಸೊ ಎಕ್ಸೈಟೆಡ್ ಆಗಿದ್ದೀವಿ ಹುಲಿ ಸಿಂಹ ಎಲ್ಲನೂ ನೋಡೋದಕ್ಕೆ. ಸೊ ಇದು ಝೋನ್ 1. ಸೊ ಮೊದಲು ನಮಗೆ ಜಿಂಕೆಗಳು ಕಾಣಿಸ್ತವೆ. ಸೊ ಈ ಸಫಾರಿಗೆ ಏನಂತಂದರೆ ಇದೊಂಥರ ಲಕ್ಕಿರಬೇಕು. ಯಾಕೆ ಅಂತಂದರೆ ಅವುಗಳು ಕಾಣಕ್ಕೆ ಸಿಕ್ಕಿದ್ರೆ ಓಕೆ, ಕಾಣಕ್ಕೆ ಸಿಕ್ಕಲಿಲ್ಲ ಅಂದರೆ ವೇಸ್ಟು. ಅಮೌಂಟ್ ಕೊಟ್ಟು ತೊಗೊಂಡು ಬಂದಿದ್ದು ವೇಸ್ಟ್ ಆಗ್ತದೆ. ಸೊ ನಮ್ಮ ಲಕ್ಕು ಚೆನ್ನಾಗಿತ್ತು. ಸೊ ನಾವು ಎಲ್ಲ ಪ್ರಾಣಿಗಳು ನೋಡಿದ್ವಿ. ಜಿಂಕೆಗಳಾದಮೇಲೆ ಇಲ್ಲಿ ಆನೆಗಳು ಸಿಗ್ತವೆ. ಆನೆಗಳಂತೂ ಎಷ್ಟೊಂದು ಇರ್ತವೆ ನೋಡಿ, ನೀರಲ್ಲೆಲ್ಲ ಸ್ನಾನ ಮಾಡ್ತಾ ಇರ್ತವೆ. ಮತ್ತು ಇದು ನೋಡಿ ಗೆಂಡಾಮೃಗ ಅನಿಸುತ್ತೆ. ಸೊ ನೀರು ಕುಡಿತಾ ಇದೆ. ನೆಕ್ಸ್ಟ್ ಕಾಣೋದೆ ನಮಗೆ ಚಿರತೆ. ನೋಡಿ, ಅದನ್ನು ನೋಡಿದ್ರೆ ಭಯ ಆಗ್ತದೆ. ಹೆಂಗೆ ಗುರಾಯಿಸ್ತಿದೆ ನೋಡಿ. ಎಷ್ಟೊಂದು ಮಲಗಿದಾವೆಲ್ಲ, ವಿಶ್ರಾಂತಿ ತಗೋತಾ ಇದ್ದಾವೆ ಊಟ ಮಾಡಿಬಿಟ್ಟು. ಇವಾಗ ನಾವು ಸಿಂಹನ ನೋಡ್ತಾ ಇದ್ದೀವಿ. ಸಿಂಹ ಅಲ್ಲ, ಸಿಂಹಿಣಿನ ನೋಡ್ತಾ ಇದ್ದೀವಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ ಅದು. ಈ ಸಫಾರಿಲಿ ಏನು ಅಂತಂದರೆ ಹುಲಿ, ಸಿಂಹ, ಚಿರತೆ, ಆನೆ ಇವುಗಳನ್ನ ನೋಡಿದ್ರೆ ಸಫಾರಿ ಒಂದು ರೇಂಜಿಗೆ ಕಂಪ್ಲೀಟ್ ಆಯಿತು ಅಂತ ಅನಿಸುತ್ತೆ. ಸೊ ಅವಾಗಿಂದ ವೆಯ್ಟ್ ಮಾಡ್ತಿದ್ದಂತಹ ಕಾಡಿನ ರಾಜ ಸಿಂಹ. ಸೊ ಸಿಂಹನೂ ನೋಡ್ತಾ ಇದ್ದೀವಿ ನಾವಿವಾಗ. ಸೊ ನೋಡಿದ್ವಿ, ಅದು ನಮ್ಮ ಬಸ್ ಪಕ್ಕದಲ್ಲೇ ಇತ್ತು. ಏಜ್ ಆಗಿದೆ ಅನಿಸುತ್ತೆ ಪಾಪ, ಅದು ಸೈಡಲ್ಲಿ ಕುತ್ಕೊಂಡಿದೆ. ನೋಡ್ತಾ ಇದ್ವಿ ನಾವು ಹಂಗೂ. ಎಷ್ಟೊತ್ತು ಒಂದು 5 ಮಿನಿಟ್ಸ್ ನಾವು ಅಲ್ಲೇ ನಿಲ್ಲಿಸಿದ್ರು ಬಸ್ನ. ಸೊ ನೋಡ್ತಾ ಇದ್ವಿ. ಸೊ ಸಿಂಹನೂ ನೋಡಿದ್ವಿ ಫೈನಲ್ ಆಗಿ ನಾವು ಟೈಗರ್ನ ನೋಡ್ತಾ ಇದ್ದೀವಿ ಇವಾಗ. ನೋಡಿ ಹೆಂಗೆ ಓಡಾಡ್ತಾ ಇದೆ. ತುಂಬ ಹೊಟ್ಟೆ ಹಸ್ತಿದೆ ಅನಿಸುತ್ತೆ. ಫುಲ್ ವಾಕ್ ಮಾಡ್ತಾ ಇದೆ ಈ ಕಡೆಯಿಂದ ಆ ಕಡೆಗೆ. ಮತ್ತು ಆ ಸೈಡಿಗೆ ವೈಟ್ ಕಲರ್ ಟೈಗರ್ ಇದೆ ನೋಡಿ, ಅದನ್ನು ಚೆನ್ನಾಗಿದೆ. ಒಂದೇ ಕಡೆ ಎರಡಿದೆ, ಈ ಕಡೆ ವೈಟ್ ಟೈಗರು, ಆ ಕಡೆ ಬ್ರೌನ್ ಟೈಗರು. ಸೊ ಎರಡು ಅಕ್ಕಪಕ್ಕನೇ ಇದೆ ನೋಡಿ. ನಾವೊಂದು 10 ಮಿನಿಟ್ಸ್ ಇಲ್ಲೇ ಇದ್ವಿ ಅನಿಸುತ್ತೆ. ನೋಡ್ತಾ ಇದ್ವಿ. ಎರಡು ಫುಲ್ ಆ್ಯಂಗ್ರಿಯಲ್ಲಿ ವಾಕ್ ಮಾಡ್ತಾ ಇದೆ.
ಫೈನಲಿ ಸಫಾರಿ ಮುಗೀತು. ಇವಾಗ ಅಲ್ಲಿಂದ ಇಳಿದು ಇವಾಗ ನಾವು ಝೂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಳಿದು ಹೋಗ್ತಾ ಇದ್ದೀವಿ ಝೂ ನೋಡೋದಕ್ಕೆ ಅಂತ. ಸೊ ಈ ಗಾಡಿ ಏನಿದೆ ಇದಕ್ಕೆ ನಾವು ಪರ್ ಪರ್ಸನ್ 200 ಪೇ ಮಾಡಬೇಕು. ಇದು ಸಿಂಬಲು. ಸೊ ನಾವು ಮುಗಿಸ್ಕೊಂಡು ಹೊರಗಡೆ ಬರಬೇಕು ನೋಡಿಕೊಂಡು. ಝೂನಲ್ಲಿ ನಮಗೆ ಮೊದಲೇ ಜಿರಾಫೆ ಕಾಣಿಸುತ್ತೆ. ಅದೇನು ಹತ್ರದಲ್ಲಿರಲ್ಲ, ಸ್ವಲ್ಪ ದೂರದಲ್ಲಿರುತ್ತೆ. ಅಲ್ಲಿಗೆ ಹೋಗೋಕ್ಕಾಗಲ್ಲ, ಇಲ್ಲಿಂದನೇ ನೋಡ್ಕೋಬೇಕು. ಮತ್ತು ಇದು ನೋಡಿ ಕರಡಿ. ಸೊ ನೀರಲ್ಲಿ ಹಾಯಾಗಿ ಸ್ನಾನ ಮಾಡಿ ನಾವೇನೋ ಅನ್ಕೊಂಡು ಓಡಿಸ್ಬಿಡ್ತೀವಿ ಎಲ್ಲರೂ ಹೋದಾಗ ಬಂದ್ರೆ. ಹೌದು, ಇವು ತೋಳಗಳು. ಸೊ ಎಲ್ಲ ಗುಂಪಲ್ಲೇ ಇರೋದಲ್ವಾ ತೋಳಗಳು. ಸೊ ಎಲ್ಲ ಒಟ್ಟೊಟ್ಟಾಗಿನೇ ಇರ್ತವೆ. ನೋಡ್ತಾ ಇದ್ವಿ ಇದು ಮುಳ್ಳು ಹಂದಿ ಗೊತ್ತಲ್ವಾ ನೋಡಿ, ತರಕಾರಿ ಎಲ್ಲ ಹಾಕಿದ್ದಾರೆ, ತಿಂತಾ ಇದೆ. ಸೊ ಹಾಗೆ ಒಂದು ಸುಸ್ತಾಯಿತು ನಡ್ಕೊಂಡು. ನೆಕ್ಸ್ಟು ಪಕ್ಷಿಗಳ ಝೋನ್ ಇದು. ಸೊ ತುಂಬ ವೆರೈಟೀಸ್ ಪಕ್ಷಿಗಳಿರ್ತವೆ. ಅವುಗಳ ಸೌಂಡ್ ಕೇಳೋದೇ ಒಂಥರ ಚೆಂದ. ಒಂದೊಂದು ಥರ ಇರುತ್ತೆ. ನೆಕ್ಸ್ಟು ಹಾವುಗಳು ನೋಡಿ, ಇದಂತೂ ನನಗಂತೂ ಹಾವುಗಳನ್ನ ನೋಡಿ ತುಂಬ ಭಯ ಆಯಿತು. ನಾಗರಹಾವು, ಹೆಬ್ಬಾವು, ಇನ್ನೂ ಎಂತೆಂಥದ್ದು ಹಾವುಗಳು. ನನಗಂತೂ ತುಂಬ ಭಯ ಹಾವುಗಳಂದರೆ. ನೋಡಿ ಇದು ನಾಗರಹಾವು ನೋಡ್ತಾ ಇದೆ ಆಚೆ ಬರೋದಕ್ಕೆ ಅಂತ ಹೇಳ್ಬಿಟ್ಟು. ತುಂಬ ಓಡಾಡ್ತಾ ಇರ್ತವೆ ಇಲ್ಲಿ, ಆದರೆ ಅದರಿಂದ ಬಿಟ್ಟು ಅದಕ್ಕೆ ಆಚೆ ಬರೋಕ್ಕಾಗ. ನೋಡಿ ಇದೊಂದು ಇಂಟ್ರೆಸ್ಟಿಂಗ್ ಆಗಿದೆ. ಇದೆರಡು ಉಸಿರುವಳ್ಳಿ ಥರ ಕಲರ್ ಚೇಂಜ್ ಮಾಡುತ್ತಲ್ವ ಅದು. ನೆಕ್ಸ್ಟು ಇದು ನೋಡಿ ವೈಟ್ ಕಲರ್ ನವಿಲು. ಸೊ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಯೂಟಾಗಿದೆ, ಚೆನ್ನಾಗಿದೆ, ನನಗಿಷ್ಟ ಆಯಿತು. ನೆಕ್ಸ್ಟ್ ನೋಡಿ ಇದು ಮೊಸಳೆ, ನೀರಲ್ಲಿ ಎಷ್ಟೊಂದಿದಾವೆ ನೋಡಿ ಯಪ್ಪ. ನೆಕ್ಸ್ಟ್ ಎಲ್ಲ ನೋಡಿದ್ದಾಯಿತು. ಸೊ ಓಡಾಡಿ ಸಾಕಾಯಿತು. ಆ ಸಿಂಬಲ್ ಹಾಕಿದ್ರು ಅಲ್ವಾ, ಅದು ಏನಂದರೆ ಅವ್ರು ಕರ್ಕೊಂಡು ಬಂದು ಬಿಡ್ತಾರೆ ಅಷ್ಟೇ. ನೆಕ್ಸ್ಟು ಹೋಗುವಾಗ ನಾವು ಇಳಿದು ಎಲ್ಲ ನೋಡಿಕೊಂಡು ಓಡಾಡಿ ನೆಕ್ಸ್ಟ್ ಹೋಗಬೇಕಾದ್ರೆ ಆ ಸಿಂಬಲ್ ತೋರಿಸ್ಬಿಟ್ಟು ನಾವು ಗಾಡಿ ಹತ್ಬಿಟ್ಟು ಅಲ್ಲಿ ಎಕ್ಸಿಟ್ಗೆ ಹೋಗ್ಬೋದು. ಹಾಗಾಗಿ ಅದು ಸಿಂಬಲ್ ಹಾಕೋದು. ಸೊ ನಾವು ಸ್ವಲ್ಪ ಹೊತ್ತೆಲ್ಲ ನೋಡಿಕೊಂಡು ಓಡಾಡಿದ್ದಾದಮೇಲೆ ಚಂಪಕಮಾಲಾ ಟೆಂಪಲ್ ಇದು. ಸೊ ಈ ಟೆಂಪಲ್ಗೆ ಬರಬೇಕು ಅಂತ ನನಗೆ ಅವತ್ತಿಂದನೂ ಆಸೆ ಇತ್ತು. ಸೊ ನಮ್ಮವರು ಇಲ್ಲಿಗೂ ಕರ್ಕೊಂಬಂದರು. ಸೊ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಸೀರಿಯಲ್ ಶೂಟಿಂಗ್ ಎಲ್ಲ ತುಂಬ ನಡೆಯುತ್ತಲ್ವ. ಸೊ ಹಾಗಾಗಿ ನೋಡಬೇಕು ಅಂತ ಆಸೆ ಇತ್ತು. ಮತ್ತು ಇವತ್ತಂತೂ ಅಲ್ಲೆಲ್ಲ ಓಡಾಡಿ ಮತ್ತು ಲಾಸ್ಟಲ್ಲಿ ಟೆಂಪಲಿಗೆ ಬಂದ್ವಿ. ಸೊ ಒಂಥರ ಪೀಸ್ಫುಲ್ಲಾಗಿದೆ ಮೈಂಡು. ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ. ಮತ್ತು ಈ ಟೆಂಪಲಲ್ಲಿ ನಿಂತರೆ ಮಾತ್ರ ಎಷ್ಟು ಗಾಳಿ ಅಂದರೆ ಹಾಗೆ ತೂರ್ಕೊಂಡೇ ಹೋಗ್ಬಿಡ್ತೀವೇನೋ ಅಷ್ಟು ಗಾಳಿ ಬರ್ತಾಯಿತ್ತು. ಸೊ ಟೆಂಪಲಲ್ಲಿ ಫೋಟೋಸ್ ತೆಕ್ಕೊಂಡು ಮತ್ತು ಅಲ್ಲಿಂದ ಟೆಂಪಲಿಂದ ಇವಾಗ ಹೊರಡ್ತಾ ಇದ್ದೀವಿ ಮನೆಗೆ. ಸೊ ಅಲ್ಲಿಂದ ಮನೆಗೆ ಬಂದಾದಮೇಲೆ ನನ್ನ ಬರ್ಡೇ ಈ ರೀತಿ ಸೆಲೆಬ್ರೇಟ್ ಆಯಿತು. ಸೊ ಫ್ಯಾಮಿಲಿ ಜೊತೆಗೆ. ಇದು ಬಿಫೋರ್ ಮ್ಯಾರೇಜ್ ಲಾಸ್ಟ್ ಬರ್ಡೇ. ಸೊ ಒಂಥರ ತುಂಬ ಖುಷಿ ಆಯಿತು ಇವತ್ತಿನ ಡೇ. ತುಂಬ ಸ್ಪೆಷಲ್ ಆಗಿತ್ತು. ಮನೆಯವ್ರ ಜೊತೆನೂ ನನ್ನ ಹುಡುಗಿ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿ. ಇದು ಅವಾಗಿನ ವೀಡಿಯೋಸು. ಸೊ ಅದನ್ನು ಎಡಿಟ್ ಮಾಡಿ ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.